ಕುದೂರು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಕುದೂರು ಗ್ರಾಮದ ಭೈರವದುರ್ಗ ಬೆಟ್ಟದಲ್ಲಿ ಕುದೂರು ನ್ಯೂಸ್ ಆಯೋಜನೆಯಲ್ಲಿ ಗುರುವಾರ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಮುಖ್ಯ ಆಯೋಜಕರಾಗಿ ಕಾಜಿಪಾಳ್ಯ ಶ್ರೀಗಂಧ ಬೆಳೆಗಾರರಾದ ಶ್ರೀಯುತ ಭೈರಪ್ಪನವರು, ಕಾಜಿಪಾಳ್ಯ ರೈತ ಸಂಘದ ಅಧ್ಯಕ್ಷರಾದ ಕೆಟಿ ಗಂಗರಾಜುರವರು ಮುಖ್ಯ ರೂವಾರಿಗಳಾಗಿದ್ದರು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾಗಡಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಎಂಜಿ ರಂಗರಾಮಯ್ಯನವರು, ಮಾಗಡಿ ಪ್ರಾದೇಶಿಕ ಅರಣ್ಯ ವಲಯಾಧಿಕಾರಿಯಾದ ಜಗದೀಶ್ ಗೌಡರವರು, ಕುದೂರು ಪೊಲೀಸ್ ಠಾಣೆ ವೃತ್ತ ನಿರೀಕ್ಷಕರಾದ ಎಪಿ ಕುಮಾರ್ ರವರು, ಪಿಎಸ್ಐ ಅಲ್ಲಾವುದ್ದೀನ್ ರವರು, ತಿಪ್ಪಸಂದ್ರ ಉಪವಲಯ ಅರಣ್ಯಾಧಿಕಾರಿ ದಿನೇಶ್ ರವರು, ಅರಣ್ಯ ರಕ್ಷಕರಾದ ಅಂಜನ್ಮೂರ್ತಿ, ಹೇಮಂತ್, ಉಮೇಶ್ ನಾಯಕ್ ರವರು, ಕುದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾಗ್ಯಮ್ಮ ಚಿಕ್ಕರಾಜುರವರು, ಬಿಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮಮ್ಮ ದೊಡ್ಡಯ್ಯರವರು, ಕುದೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಲೋಕೇಶ್ ರವರು, ಕುದೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರಾದ ವಿಜಯ್ ಕುಮಾರ್ ಅವರು, ಕುದೂರು ಗ್ರಾಮದ ಪರಿಸರವಾದಿ ಪದ್ಮನಾಭರವರು, ಕುದೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಿರೀಶ್ ರವರು, ರಾಜುರವರು, ನಾಗರಾಜುರವರು, ಕೆಡಿಪಿ ಸದಸ್ಯರಾದ ಹೇಮಂತ್ ಕುಮಾರ್ ಅವರು ಸೇರಿದಂತೆ ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕುದೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ಬಿತ್ತೋಣ ಬೆಳೆಸೋಣ ಬೆಳೆಸೋಣ ಅರಣ್ಯ ಬೆಳೆಸೋಣ. ಬಿತ್ತೋಣ ಬಿತ್ತೋಣ ಬೀಜ ಬಿತ್ತೋಣ ಬೆಳೆಸೋಣ ಬೆಳೆಸೋಣ ಅರಣ್ಯ ಬೆಳೆಸೋಣ. ಬಿತ್ತೋಣ ಬಿತ್ತೋಣ ಬೀಜ ಬಿತ್ತೋಣ ಬೆಳೆಸೋಣ ಬೆಳೆಸೋಣ ಅರಣ್ಯ ಬೆಳೆಸೋಣ. ಈ ದೇಶದ ಮುಂದಿನ ಮತ್ತು ಈಗಿನ ಪರಿಸರ ಮತ್ತು ಎಲ್ಲವುದನ್ನು ಉಳಿಸ್ಕೊಳ್ಳೋ ಮತ್ತು ಬೆಳೆಸೋ ಜವಾಬ್ದಾರಿ ನಮ್ಮ ದೇಶದಲ್ಲಿ ಯುವಕರ ಮೇಲೆ ಬಿದ್ದಿದೆ. ಇವತ್ತು ಯುವಕರು ಈ ಒಂದು ಒಳ್ಳೆ ಕಾರ್ಯನ ಇವತ್ತು ಗಿಡಗಳನ್ನ ನೆಡೋ ಅಂಥ ಕಾರ್ಯಕ್ರಮ ನಮ್ಮ ಯುವಕರು ಮತ್ತು ನಮ್ಮ ಊರಿನ ಪ್ರಮುಖರು ಎಲ್ಲರೂ ಸೇರಿ ಇವತ್ತು ನಮ್ಮ ದೇವಸ್ಥಾನ ನಮ್ಮ
ಕುದೂರು ಭೈರವ ದುರ್ಗದಲ್ಲಿ ಇವತ್ತು ನಸ್ಮುಖ ಮಾಡ್ತಾ ಇದ್ದಾರೆ. ಇದು ತುಂಬ ಸಂತೋಷದ ವಿಷಯ. ನೀವೆಲ್ಲರೂ ಸೇರಿ ಇದೇ ಅಂತ ಎಲ್ಲ ಕಡೆನೂ ಈ ಪರಿಸರಕ್ಕೋಸ್ಕರ, ಈ ಪರಿಸರ ಇದ್ರೇ ನಾವೆಲ್ಲರೂ ಮುಂದೆ ಸಂತೋಷ ನೆಮ್ಮದಿಯಿಂದ ಬದುಕಬೇಕು ಮತ್ತು ಒಳ್ಳೆ ವಾತಾವರಣನ ಸೃಷ್ಟಿಯಾಗಬೇಕು ಅಂದರೆ ಈ ಗಿಡಗಳನ್ನೆಲ್ಲ ನೆಡಬೇಕು. ಇಂಥ ಒಳ್ಳೆ ಕಾರ್ಯಗಳನ್ನ ನೀವು ಮಾಡಿ, ನಾನು ಇಂಥ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡೋಕ್ಕೆ ಮತ್ತು ಇಂಥ ಗಿಡ ನೆಡೋ ಅಂಥ ಕಾಯಿಗೆ ನಾನು ಎಷ್ಟೇ ಆಗಲಿ ಸೊಸಿನ ನಿಮಗೆ ಕೊಡಿಸ್ತೀನಿ. ನೀವು ಯಾವಾಗಾದರೂ ಫೋನ್ ಮಾಡಿ ನನಗೆ ಕೇಳಿದ್ರೆ ನಾನು ಫ್ರೀಯಾಗಿ ಉಚಿತವಾಗಿ ನಾನು ಸಸಿಯನ್ನು ನಿಮಗೆ ನೀಡ್ತೀನಿ. ಇಷ್ಟು ಹೇಳಿ ಮತ್ತು ಈ ಕಾರ್ಯಕ್ರಮ ಮುಂದುವರಿಸಬೇಕಂತಾಗಿ ಹೋಗ್ತದೆ. ಈ ವನಮಹೋತ್ಸವ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ ಮಹೇಶ್ ತಂಡ ಮತ್ತು ರಂಗರಾಮಿ ಅವರಿಗೆ ಮತ್ತು ಎಲ್ಲ ಮುಖಂಡರಿಗೆ ಮತ್ತು ನನ್ನ ಈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನನ್ನ ಒಂದು ನಮಸ್ಕಾರ. ದಯಮಾಡಿ ಪರಿಸರವನ್ನು ಉಳಿಸಿ. ಪರಿಸರ ಇದ್ದರೆ ನಾವು, ಪರಿಸರ ಇಲ್ಲ ಅಂದರೆ ನಾವು ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಪ್ಲಾಸ್ಟಿಕ್ ಮುಕ್ತ ಮಾಡಿ ಮತ್ತು ಪ್ರತಿಯೊಬ್ಬರು ಒಂದೊಂದು ಗಿಡ ಅಟ್ಲೀಸ್ಟ್ ಒಂದು ತಿಂಗಳಿಗಾದರೂ ನೆಡಿ. ಇಲ್ಲಾಂದರೆ ನಿಮ್ಮ ಫ್ಯಾಮಿಲಿ ಒಂದು 5 ಜನ 10 ಜನ ಇದ್ದರೆ ಪ್ರತಿಯೊಬ್ಬರೂ ಗಿಡಗಳು ನೆಡಿ, ಪರಿಸರನ ಕಾಪಾಡಿ. ಇದೇ ರೀತಿ ಏನು ಈ ಲಕ್ಷ ವನಮಹೋತ್ಸವ ಇದೆ, ಕೋಟಿ ವನಮಹೋತ್ಸವ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಫಾರೆಸ್ಟ್ನ ಮತ್ತು ಫಾರೆಸ್ಟ್ ಅವರು ಬಂದಿದ್ದಾರೆ, ಅವ್ರಿಗೂ ಒಳ್ಳೆಯದಾಗಲಿ. ಇದೇ ರೀತಿ ಕಂಟಿನ್ಯೂ ಮಾಡಿ. ಎಲ್ರಿಗೂ ನಮಸ್ಕಾರ. ಮಾಗಡಿ ಪ್ರಾದೇಶಿಕ ವಲಯದ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ನಾವೇನು ಈ ಹೆಜ್ಜೆ ಇಟ್ಟಿದ್ರಿ ಇದಕ್ಕೆ ನಿಮಗೆ ನಾನು ತುಂಬ ಪ್ರಶಂಸೆ ಮಾಡ್ತೀನಿ. ಯಾಕೆಂದರೆ ನಮ್ಮ ಈ ಜನಸಂಖ್ಯೆಗೆ ನಮಗೆ ಬೇಕಾಗಿದ್ದು 33% ಅರಣ್ಯ ಇರಬೇಕು. ಈಗ ನಾವು ಇರೋದು 21%. ಈ 12% ಸರಿದೂಗಿಸ್ಬೇಕಾದ್ರೆ ಸ್ಮಶಾನ, ರೈತರ ಜಮೀನು, ಈ ಥರ ದೇವಸ್ಥಾನದ ಜಾಗಗಳು, ಶಾಲೆಗಳು, ಗುಂಡುತೋಪು, ಶಾಲಾ ಕಾಲೇಜು ಮತ್ತು ರಸ್ತೆ ಬದಿಯಲ್ಲಿ ಗಿಡ ನೆಡೋದ್ರ ಮುಖಾಂತರ ಅರಣ್ಯದ ಜೊತೆಗೆ ಇದನ್ನು ಮಾಡಿದಾಗಲೇ ನಾವು 33% ತಲುಪಲಿಕ್ಕೆ ಸಾಧ್ಯ ಅಂತ ಮನಗಂಡು ಸರ್ಕಾರ ಒಂದು ಮಹತ್ತರವಾದ ಯೋಜನೆ ಸಸಿಗಳನ್ನು ನೆಟ್ಟು ಅರಣ್ಯವನ್ನು ಬೆಳೆಸೋಣ ಎಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದೆ. ಎಲ್ಲಕ್ಕಿಂತ ಎಲ್ಲ ಸಾರ್ವಜನಿಕರಿಗೆ ಹೆಚ್ಚಿನ ಮಹತ್ವ ನಿಮ್ಮದಿದೆ. ಪ್ಲಾಸ್ಟಿಕ್ ಮುಕ್ತ ಒಂದು ಮಾಡಬೇಕು ಅಂತ ಒಂದು ಆಲ್ರೆಡಿ ಪರಿಸರನ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿದ್ದಾರೆ. ಅದಕ್ಕೆ ನೀವೆಲ್ಲ ಕೈ ಜೋಡಿಸ್ಬೇಕು ಮತ್ತು ಹೆಚ್ಚೆಚ್ಚು ಸಸಿಗಳನ್ನು ನೆಟ್ಟು ನಿಮ್ಮ ಜಮೀನಲ್ಲಿ ನಿಮ್ಮ ಹುಟ್ಟದ ದಿವಸ ಬರೀ 5 ಗಿಡ ಅಥವಾ 1 ಗಿಡ ನಿಮ್ಮ ತಂದೆ ತಾಯಿ ಜನ್ಮದಿನ ಮತ್ತು ನಿಮ್ಮ ಸಹೋದರರು ಯಾರು ಇರ್ತಾರೆ ನಿಮ್ಮ ಒಂದು ಇದನ್ನು ಆಚರಿಸೋದ್ರ ಮುಖಾಂತರ ಇದಕ್ಕೆ ಹೆಚ್ಚಿನ ರೀತಿ ಮಹತ್ವ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗಿಡಗಳನ್ನು ಬೆಳೆಸಿ ಪ್ಲಾಸ್ಟಿಕ್ ಮುಕ್ತ ಆಗಲಿಕ್ಕೆ ನೀವೆಲ್ಲರೂ ಒಂದು ಸಹಕಾರ ಮಾಡಿ ಮತ್ತು ಶುದ್ಧವಾದ ಪರಿಸರ ನಿರ್ಮಾಣ ಮಾಡೋದ್ರಲ್ಲಿ ನಿಮ್ಮೆಲ್ಲರದ್ದು ಹೆಚ್ಚಿನ ಮಹತ್ವ ಇರೋದ್ರಿಂದ ನೀವೆಲ್ಲರೂ ಕೈ ಜೋಡಿಸಿ ಈ ಒಂದು ನಮ್ಮ ಅರಣ್ಯ ಇಲಾಖೆ ಸರ್ಕಾರದ ಪರವಾಗಿ ನಾವು ಇಲಾಖೆಯಿಂದ ಏನು ಮಾಡಿ ಈ ಕಡೆ ನೀವೆಲ್ಲ ಕೈ ಜೋಡಿಸಲಿಕ್ಕೆ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಮುಸ್ಕಾನ್. ನಾನು ಓದ್ತಾ ಇರೋದು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಕುದೂರಲ್ಲಿ. ನಾನು ಫೈನಲ್ ಇಯರ್ B.Com. ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ ಯಾಕಂದರೆ ಪರಿಸರ ಸಂರಕ್ಷಣೆ ಅಂತ ಹೇಳ್ಬಿಟ್ಟು ಒಂದು ಪ್ರೋಗ್ರಾಮ್ ಮಾಡಿ ಗಿಡಗಳು ನೆಡುವಂಥ ಕಾರ್ಯಕ್ರಮ ಅಂತ ಮಾಡಿದ್ರು ಕುದೂರು ನ್ಯೂಸ್ ವತಿಯಿಂದ. ಕುದೂರು ನ್ಯೂಸ್ ಅವರು ಬರೀ ಸುದ್ದಿಯನ್ನು ಮಾತ್ರ ಮಾಡದೆ ಈ ಥರ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅದರಿಂದ ನಮಗಲ್ಲದೆ ಎಲ್ರಿಗೂ ಈ ಕಾರ್ಯಕ್ರಮ ನೋಡಿದವ್ರಿಗೆ ಎಲ್ಲರಿಗೂ ಸ್ಫೂರ್ತಿಯಾಗುತ್ತೆ. ಯಾಕಂದರೆ ಗಿಡಗಳನ್ನ ನೆಟ್ಟಿ ಪರಿಸರನ ಸಂರಕ್ಷಣೆ ನಾವು ಮಾಡಬೇಕು ಇವ್ರ ಥರ ಒಂದು ಅಂತ ಹೇಳ್ಬಿಟ್ಟು ಆ ವಿಷಯನ ಸ್ಫೂರ್ತಿಯಾಗಿ ಸ್ಪೋರ್ಟಿವಾಗಿ ತೊಗೊಂಡು ಎಲ್ಲರೂ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಎಲ್ಲರೂ ಈ ಕಾರ್ಯಕ್ರಮನ ನೋಡಿದಂಥ ಪ್ರತಿಯೊಬ್ಬರು ಕೂಡ ನೀವು ಒಂದೊಂದು ಗಿಡಗಳನ್ನ ನೆಡಿ. ಅದರಿಂದ ನಿಮಗಲ್ಲದೆ ದೇಶಕ್ಕೂ ಒಳ್ಳೆಯದಾಗುತ್ತೆ, ನಿಮಗೂ ಒಳ್ಳೆಯದಾಗುತ್ತೆ. ಪರಿಸರ ಉಳಿಸಿ ದೇಶವನ್ನು ಬೆಳೆಸಿ. ಥ್ಯಾಂಕ್ ಯು.